ತನಕ ಈ ಕಳಸ ಈ ಸೌಹಾರ್ದ ಗಣಪತಿ ಉತ್ಸವ ನಡೀತಿದೆಯಲ್ಲ, ಒಂದು ವಾರದಿಂದ ಭಯಂಕರವಾಗಿ ಪ್ರೋಗ್ರಾಮ್ಗಳು ಮೂಡಿ ಬರ್ತಾ ಇದೆ. ಅದ್ಭುತವಾಗಿದೆ, ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿ ಅದ್ದೂರಿಯಾಗಿ ಬರ್ತಾ ಇದೆ. ಅದರ ಒಂದು ಅಧ್ಯಕ್ಷರಾದ ಮತ್ತು ನೀವು ನೋಡ್ತಿದ್ದಂಥ ಕನ್ನಡ ಚಿತ್ರರಂಗದ ನಿರ್ಮಾಪಕರಾಗಿ ತಿಳಿಸ್ತಿರೋಂಥ ಅಣ್ಣ ಇದ್ದಾರೆ, ಅದರ ಮಾತಾಡುವ. ನಮಸ್ತೆ. ಈ ಸೌಹಾರ್ದ ಹೆಸರು ಹೇಳುವಂತೆ ಬಹಳ ವಿಭಿನ್ನವಾಗಿದೆ ಮತ್ತು ಅರ್ಥಪೂರ್ಣವಾಗಿರುವಂಥದ್ದು. ಮತ್ತು ಅದು ಥಾಟ್ ಹೇಗೆ ಉಟ್ಕೊಂಡಿದೆ ಸರ್? ಇಲ್ಲ, ಕಳಸ ತಾಲೂಕು ಅಂತ ಅನೌನ್ಸ್ ಆದಾಗ ತಾಲೂಕಿಗೊಂದು ಗಣಪತಿ ಇಡುವ ದೊಡ್ಡ ಮಟ್ಟದಲ್ಲಿ ಅಂತ ಒಂದು ಯೋಚನೆ ಇತ್ತು. ಬಟ್ ಅದಕ್ಕೆಲ್ಲ ಸಂಘಟನೆಯಲ್ಲಿ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಬೇಕಿತ್ತು ನಾನು. ಸೊ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡುವಾಗ ಒಂದು ವರ್ಷ ಲೇಟ್ ಆಯಿತು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಆಗಬೇಕಿತ್ತು ನನ್ನ ಯೋಚನೆ ಪ್ರಕಾರ. ಬಟ್ ಈ ವರ್ಷ ಮಾಡಿದಾಗ ಎಲ್ಲರ ಅಪ್ರೋಚು ಇಲ್ಲ, ಮಾಡಬೇಕು ಕಳಸದಲ್ಲಿ ಒಂದು ಸಾರ್ವಜನಿಕವಾಗಿ ಸೌಹಾರ್ದ ಗಣಪತಿಯೇ ಇಡಬೇಕು ಅನ್ನೋದು ಎಲ್ಲರ ಪರಿಕಲ್ಪನೆ ಇತ್ತು. ಎಲ್ಲ ಜಾತಿಯವರು, ಎಲ್ಲ ಜನಾಂಗದವರು ಕೂಡಿ ಈ ಗಣೇಶೋತ್ಸವ ಕಾರ್ಯಕ್ರಮ ಏನಿದೆ ಅದು ಅದ್ಧೂರಿಯಾಗಿ ಮಾಡಬೇಕನ್ನೋ ಕಲ್ಪನೆ ಎಲ್ಲರಲ್ಲೂ ಇತ್ತು. ಅದು ನನಗೆ ಅವಕಾಶ ಸಿಕ್ತಷ್ಟೇ. ಎಲ್ಲರೂ ಸೇರಿ ನನಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾವು ನಿರೀಕ್ಷೆ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯ ಅನ್ನದಾನದ ಕಾರ್ಯಕ್ರಮ ಮಾಡಬೇಕು. ನಾವು ಪ್ರತಿನಿತ್ಯ ಒಂದು 500 ಜನ ಅಂತ ಅಂದ್ಕೊಂಡಿದ್ದು ನಾವು. ಆದರೆ ಇವತ್ತು ಪ್ರತಿನಿತ್ಯ 1,500 ಜನಕ್ಕಿಂತಲೂ ಜಾಸ್ತಿ ಅನ್ನದಾನ ಆಗ್ತಾಯಿದೆ ಇಲ್ಲಿ. ನಿನ್ನೆ 2,000 ಜನ, ಇವತ್ತು 2,500 ಜನ ಅನ್ನದಾನದ ಪಾಲ್ಗೊಂಡಿದ್ದಾರೆ ಎಲ್ಲರೂ. ಜೊತೆಗೆ ಇವತ್ತು ಕ್ರೀಡಾಕೂಟ ಇಟ್ಕೊಂಡಿದ್ವಿ. ಸ್ಥಳೀಯ ಏನು ಕಳಸ ತಾಲೂಕಿನಾದ್ಯಂತ ಪ್ರತಿಭೆಗಳಿದ್ದಾರೆ, ಡ್ಯಾನ್ಸ್ ಇರ್ಬೋದು, ಅವ್ರಿಗೆ ಸಭಾ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಜೊತೆಯಲ್ಲಿ ಆಟೋಟ ಸ್ಪರ್ಧೆ, ಹಳ್ಳಿಗಾಡಿನ ಜಾರುಗಂಬ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಮಹಿಳೆಯರಿಗೆ ಮತ್ತು ಯುವಕರಿಗೆ ಎಲ್ಲರಿಗೂ ಒಂದು ಇಡೀ ಊರಿನ ಒಂದು ಹಬ್ಬ ರೀತಿ ನಾವು ಮಾಡಬೇಕು ಅನ್ನೋ ಪರಿಕಲ್ಪನೆ ಇಟ್ಕೊಂಡಿದ್ವಲ್ಲ, ಅದ್ರ ಫಲ ಇವತ್ತು ಆಗಿದೆ. ಇದೆಲ್ಲ ಗಣೇಶನ ಮಹಿಮೆ ಅಷ್ಟೇ, ನಮ್ಮದೇನಿಲ್ಲ. ಕಳಶೇಶ್ವರ ಮತ್ತು ಗಣೇಶನ ಮಹಿಮೆ. ಯಾಕಂದ್ರೆ ಕಳಶೇಶ್ವರಿಗೆ ಪ್ರಾರ್ಥನೆ ಮಾಡಿ ನಾವು ಈ ಕೆಲಸಕ್ಕೆ ಕೊಟ್ಟಿದ್ದು. ನಿರೀಕ್ಷೆಗೆ ಮೀರಿ ಕಾರ್ಯಕರ್ತರು, ನಾವು 108 ಜನನೇನ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದರು. ಇವತ್ತು ಸುಮಾರು 200 ಚಿಲ್ಲರೆ ಜನ ಈ ಕಮಿಟಿಯಲ್ಲಿ ಸೇರಿದ್ದಾರೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕರ್ತರು ನೀವು ಊಟ ಆಗಿ ಅರ್ಧ ಗಂಟೆ ಬಿಟ್ಟು ನೋಡಿ, ಅಷ್ಟು ನೀಟ್ ವ್ಯವಸ್ಥೆಗಳನ್ನ ಮಾಡ್ತಾರೆ. ಹೇಳಬೇಕು ಅಂತಿಲ್ಲ, ಅಷ್ಟು ಕೆಲಸ ಮಾಡ್ತಿರೋದು ಕಾರ್ಯಕರ್ತರು. ಇದರದ್ದು ಯಶಸ್ಸು ಏನಿದೆ, ಫಸ್ಟ್ ಆಫ್ ಆಲ್ ಈ ಜನಗಳಿಗೆ ಏನು ಭಕ್ತಾದಿಗಳು ಬಂದಿದ್ದಾರೆ ಅವರ ಗೆಲುವು ಇದು. ಜೊತೆಗೆ ಕಾರ್ಯಕರ್ತರು ಇಷ್ಟು ಚಂದ ಬಂದಿದೆ ಅಂದರೆ ಅದಕ್ಕೆ ಎಲ್ಲ ಕಾರ್ಯಕರ್ತರು. ಮತ್ತು ಈ ಕಾರ್ಯಕ್ರಮಕ್ಕೆ ಏನು ಇವತ್ತು ಇಷ್ಟು ದೊಡ್ಡ ಖರ್ಚಿದೆಯಲ್ಲ, ಇದು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ದಾನಿಗಳು. ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಪ್ರೇರಣೆ ದಾನಿಗಳು. ಅವರು ಏನು ಇವ ಸೇವಾರ್ಥದಾರರು 9 ದಿನ ಕೂಡ ನಮ್ಮ ಜೊತೆ ಸೇರಿ ನಮಗೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ನಾವಿದ್ದೀವಿ ಅಂತಕ್ಕಂಥ ಭರವಸೆ ಕೊಟ್ಟರಲ್ಲ, ದಾನಿಗಳಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಳೆ ವಿಸರ್ಜನಾ ಕಾರ್ಯಕ್ರಮ ಅದಕ್ಕೆ ಹೇಗೆ ತಯಾರಿ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಬೆಳಿಗ್ಗೆ ಪೂಜೆ ನಂತರ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ ನೈಟ್ಸ್ ಅಂತೇಳಿ ಜೀ ಕನ್ನಡ ಮತ್ತು ಸರಿಗಮಪದಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಮತ್ತು ದೊಡ್ಡವರು ಕೂಡ ನಾಳೆ ಸ್ಟಾರ್ ನೈಟ್ಸ್ ಕಾರ್ಯಕ್ರಮ ಕೊಡಲಿಕ್ಕಿದ್ದಾರೆ. ಬಹುದೊಡ್ಡ ಪ್ರೋಗ್ರಾಮ್. ಬೆಳಿಗ್ಗೆ 10 ಗಂಟೆಗೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗ್ತದೆ. 1 ಗಂಟೆ ಮಹಾಮಂಗಳಾರತಿವರೆಗೆ ಆರ್ಕೆಸ್ಟ್ರಾ ಇರ್ತದೆ. 1 ಗಂಟೆ ಮಹಾಮಂಗಳಾರತಿ ನಂತರ ಇಲ್ಲಿ ಲಕ್ಕಿ ಡಿಪ್ ಇಟ್ಟಿದ್ವಿ. ಒಂದು ಬೈಕು, ಒಂದು ಸ್ಕೂಟ್ರು ಮತ್ತು ಮೊಬೈಲ್, ಈ ರೀತಿ ಒಂದು ಲಕ್ಕಿ ಡಿಪ್ ಡ್ರಾ ಇದೆ. ಡ್ರಾ ನಂತರ ನಾವು ಸ್ವಾಮಿಯ ವಿಸರ್ಜನೆ ಕಾರ್ಯಕ್ರಮ ಮಾಡಲಿಕ್ಕಿದ್ದೀವಿ. ಇದಕ್ಕೆ ಹೆಸರಾಂತ ಮಂಗಳೂರಿನ ಹುಲಿ ಕುಣಿತ ಏನಿದೆ, ಸುಮಾರು ಒಂದು 52 ಜನ, 25 ಹುಲಿಗಳು ಮತ್ತು ತಾಸೆ, ಟ್ರಂಪೆಟ್, ಹೀಗೆ ಒಂದು 50 ಜನದ ಒಂದು ತಂಡ ಈಗಾಗಲೇ ಬಂದಿದ್ದಾರೆ. ನಾಳೆ ಬೆಳಿಗ್ಗೆ ಅವರು ಮೆರವಣಿಗೆಯಲ್ಲಿ ಸ್ವಾಮಿ ಜೊತೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಕಡಾರಿಯ ಗೊಂಬೆ ಕುಣಿತ ಮತ್ತು ಉಡುಪಿಯ ನಿಮಗೆ ಘಟೋದ್ಗಜ ಮತ್ತು ಆಂಜನೇಯ ಮತ್ತು ಮೆರವಣಿಗೆ ವಿಶೇಷ ಅಂತಂದರೆ ಈ ಸರ್ತಿ ಅಡ್ಯಾರ್ನ ಚಿತ್ರಕಲಾ ಅಂತಕ್ಕಂಥವ್ರು ನಿಮ್ಮ ಗಣಪತಿಯ ಮೆರವಣಿಗೆಗೆ ಒಂದು ವಿನ್ಯಾಸ ಮಾಡಿದ್ದಾರೆ ಬಸ್ಸನ್ನು. ಅದರಲ್ಲಿ ಸ್ವಾಮಿಯ ಮೆರವಣಿಗೆ ಇದೆ. ಜೊತೆಗೆ ವಿಶೇಷವಾಗಿ ಪಪ್ಪು DJ, ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ಮಂಗಳೂರಿನ ನಂಬರ್ 1 DJ. ಅವರು ಕೂಡ ನಾಳೆ ನಮ್ಮ ಮೆರವಣಿಗೆಯಲ್ಲಿ ನಮ್ಮ ಜೊತೆ ಬರಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಇದು ನಿಮ್ಮ ಕಾರ್ಯಕ್ರಮ, ಗಣೇಶೋತ್ಸವ ಕಾರ್ಯಕ್ರಮ. ಯಾವುದೇ ಜಾತಿ, ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಸಮಾನ ಅಂತಕ್ಕಂಥ ಒಂದು ಸಂದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಗಣೇಶೋತ್ಸವ ಕಾರ್ಯಕ್ರಮ. ಅದ್ಭುತವಾದ ಪ್ರತಿಕ್ರಿಯೆ. ಇದಕ್ಕೆ ದುಡ್ದಿರ್ತಕ್ಕಂಥ ಕಾರ್ಯಕರ್ತರಿಗೂ ನಾನು ಒಬ್ಬೊಬ್ಬರು ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು
ಈ ವೇದಿಕೆ ಮುಖಾಂತರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಆಡಿಯನ್ಸ್ ಏನಿದ್ದಾರೆ ಭಕ್ತರು, ದಿನ ಸಾವಿರಾರು ಜನ, ಕಾರ್ಯಕ್ರಮಕ್ಕೆ 2,000 1,500 ಜನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇದಕ್ಕೆಲ್ಲ ಕಾರಣ ಆ ಭಗವಂತ ಕಳಶೇಶ್ವರ ಮತ್ತು ಗಣೇಶ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಈ ಒಂದು ಜನ ಏನು ಸಾರ್ವಜನಿಕ ಸೇರುವಂಥ ಒಂದು ಅವಕಾಶ ಮಾಡಿದ್ದಕ್ಕೆ ನಿಮಗೂ ಕೂಡ ಒಂದು ತುಂಬ ದೊಡ್ಡ ಧನ್ಯವಾದಗಳು. ಮತ್ತು ಎಲ್ಲ ಕಾರ್ಯಕರ್ತರಿಗೂ ಒಂದು ಅಚ್ಚುಕಟ್ಟಿನ ಒಂದು ವ್ಯವಸ್ಥೆಯನ್ನು ಏನು ಮಾಡಿಕೊಟ್ಟಿದ್ದಾರಲ್ಲ, ಎಲ್ಲರಿಗೂ ನಮ್ಮ ಝೀರೋ ಮೆಮೊರಿ ಚಾನಲ್ ಪರವಾಗಿ ಧನ್ಯವಾದನ ಹೇಳ್ತೇವೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಲಿ. ಹೋರಾಟವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಯುವ ಆಟಗಾರರು ತೋರ್ಪಡಿಸ್ತಾ ಇದ್ದಾರೆ. ಪರ್ವಸ್ನಲ್ಲಿ ವೈಫಲ್ಯ, ಹನ್ನೊಂದು 14 ಮೂರಂಕದ ಹಿನ್ನಡೆಯಲ್ಲಿ ವಿನಂತಿಸ್ಕೊಳ್ತಾರೆ. ಪರಿಗಣಿಸಬೇಕಾಗಿ ವಿನಂತಿಸ್ಕೊಳ್ತಾರೆ. ಚಲಿಸುವ ವಾಹನಗಳಿಗೆ ಸಹಕರಿಸಬೇಕು. ಅಲ್ಲಿ ದಯವಿಟ್ಟು ಅಂದವಾಗಿ ನಿಲ್ಲಿಸಬಾರದು. ಜೀಪನ್ನ ಜಿಎಫ್ಜಿಸಿ ನಿಧಾನಗತಿಯಲ್ಲಿ ಮುನ್ನಡೆಯನ್ನು ಸಾಗ್ತಾ ಇದೆ. 7 ಗಂಟೆಗೆ ಪಂದ್ಯ ಸಾಗಿ ಬರ್ತಾ ಇದೆ. ಒಂದು ರೋಮಾಂಚನಕಾರಿ ಪಂದ್ಯವಾಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಜಿಎಫ್ಜಿಸಿ ಉಚಿತವಾದ ಹಂತವನ್ನು ನೀಡ್ತಾ ಇದ್ದಾರೆ. 8-10 ಪಂದ್ಯ ಸಾಗ್ತಾ ಇದೆ. ಸರಳವಾಗಿ ಕೇವಲ 7 ಅಂಕಗಳು ಮಾತ್ರ ಬಾಕಿ. ಒಂದು ತಂಡದಲ್ಲಿ ಉತ್ತಮ ಆಟಗಾರ ಹೊಂದಿರುವಂತಹ ಕಿರಿಯರು ಎಲ್ಲರನ್ನ ಆವರಿಸುವಂತ ತಂಡ ಶಕುಂತಲ ಅವರು ತಂಡ. ಉತ್ತಮವಾದ ಎಸೆತಕ್ಕೆ ಶಕುಂತಲ ತಂಡ 12-4 ಅಂಕಗಳ ಮುನ್ನಡೆ. ಹೊಂದಾಣಿಕೆಯಲ್ಲಿ ವಿಫಲತೆ. 9-12. ಜಿಎಫ್ಜಿಸಿ 2-0. ಈ ಅಂಕಣ ಅವರಿಗೆ ಸ್ವಲ್ಪ ಮಟ್ಟಿಗೆ ಅದೃಷ್ಟ ಅಂಕಣವಾಗಿ ಕಾಣ್ತಾ ಇದೆ. ಬೌಂಡ್ರಿ ಮನೆಯಿಂದ ತೀರಾ ಆಚೆಗೆ ಶಕುಂತಲ ಈ ಮೂಲಕ ಖಾತೆಯನ್ನು ಆರಂಭಿಸಿದೆ. 1-2 ಪಂದ್ಯ ಸಾಗ್ತಾ ಇದೆ. ಅದಷ್ಟೇ ಇರೋದು. ನೋಡು ಇಲ್ಲಿ ಇತ್ರ ಅಲ್ಲ, ಅಲ್ಲಾದ್ರೆ ಒಂದೇ ಕೇವಲ ಒಂದೇ ಅವಕಾಶ ಅಂತ ಈಗ ದಯವಿಟ್ಟು ಸ್ಟಾರ್ಟ್ ಕೊಟ್ಟು ಯಾರು ಪರಿಣತರಿಲ್ಲ, ದಯವಿಟ್ಟು ಸ್ವಲ್ಪ ಸೈಡಿಗಿರಿ. ಯಾರು ಪರಿಣತರಲ್ಲ ಗಪ್ಪ
ಅಲ್ಲ ಅವಾಗ ಹೇಳಿದ ಹಂಗೆ ಇವಂದು 39 ಇದು ನಮಗೆ 39 ಅಲ್ಲ ಅವ್ನು ಹಿಂಗೆ ತಿರುಗಿದ್ರೆ ಎಲ್ಲ ಗಣ್ಯರಿಗೂ ಆಸಕ್ತಿ ಪುರುಷರ ಅಧ್ಯಕ್ಷರಲ್ಲಿ ಭಾಗವಹಿಸಿದರೆ ಅಂತಿಮ ಅವಕಾಶ ಇವಾಗ ಇಲ್ಲಿ ಏನು ಸಾರ್ವಜನಿಕ ಸೌಹಾರ್ದ ಗಣಪತಿ ಮಹೋತ್ಸವ ನಡೀತಾ ಇದಲ್ಲ, ಅಲ್ಲಿಗೆ ಪ್ರಸಾದ ಏನು ಕಾರ್ಯಕ್ರಮ ಇದಲ್ಲ ಅದನ್ನು ತರಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡೋಣ. ನೋಡಿ ಏನು ಕಾರ್ಯಕ್ರಮ ಆಗ್ತಿದೆಯಲ್ಲ, ಅದಕ್ಕೆ ಪ್ರಸಾದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗ್ತಾ ಇದೆ. ಇಲ್ಲಿಂದ ತೊಗೊಂಡೋಗೋದು. Indoor match over. ಈಗ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟದಲ್ಲಿ ಫೈನಲ್ ಪಂದ್ಯವು ಸಾಗಿ ಬಂದಿದೆ. ಇವತ್ತು ಇಷ್ಟು ಚಂದ ನಡೆಯಲಿಕ್ಕೆ ಕಾರಣ ಇವತ್ತು ಸದಸ್ಯರು ಉಂಟಲ್ಲ, ಅವ್ರದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸ ಮಾಡ್ತಿದ್ದಾರೆ ನಮಗೆ ಸಮಿತಿಯ ಸದಸ್ಯರು. ಅಂತ ಸದಸ್ಯರು ದಿವಸ ನಮ್ಮ ಸದಸ್ಯರು ಜಾಸ್ತಿ ಇದೆ. ಗಣಪತಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತಿದೆ, ಇನ್ನೂ 10 ದಿವಸ ಇಡಬೇಕಾಗ್ತದೆ. ಎಲ್ಲರೂ ಸುಧಾರಿಸಬೇಕಾರೆ. ಇಲ್ಲ, ಅದ್ಭುತ ಕಾರ್ಯಕ್ರಮಗಳು ಮೂಡಿ ಬರೋದ್ರಿಂದ ಜನಗಳ ಬೇಡಿಕೆ ಕೂಡ ಹಾಗೆ ಇದೆ. ಪ್ರತಿಯೊಂದು ದಿನ ಮನೋರಂಜನೆಗೆ ಕೊರತೆ ಇಲ್ಲ. ಒಂದು ಫುಲ್ ಮೀಲ್ಸ್, ಒಳ್ಳೆ ಊಟ, ಆ ರೀತಿ ಅದು ಕೊರತೆಗಳಿಲ್ಲದೆ ಆಗಿರುವಂಥ ಮನೋರಂಜನಾ ಕಾರ್ಯಕ್ರಮ ಆಗ್ತಾ ಇದೆ. ಹಾಗೆ ಇವತ್ತೇನು ಪ್ರೋಗ್ರಾಮ್ ಮಾಡ್ಕೊಡ್ತೀರಾ? ಇವತ್ತು ನಾವು ಆಟೋಟ ಸ್ಪರ್ಧೆ ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ಆಟೋಟ ಸ್ಪರ್ಧೆ. ಮೊನ್ನೆ ವಾಲಿಬಾಲ್ ಮಾಡಿಸಿದ್ದೀವಿ. ಇವತ್ತು ಕೊನೆ ದಿವಸ ಆಟೋಟ
ಓಟ ಸ್ಪರ್ಧೆ ಇಟ್ಟಿದ್ದೀವಿ. ಎಲ್ಲದಕ್ಕೂ ಮೇಯ್ನಾಗಿ ಇದು ಅರಮನೆ ಮಕ್ಕಿ ಹಾಳ್ಬಿದ್ದ ಮಕ್ಕಿ ಆಗಿತ್ತು. ಇದನ್ನು ಅರಮನೆ ಆಗಿ ಕನ್ವರ್ಟ್ ಆಗೋಕ್ಕೆ ಈ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ನಾವು ಹೋಗಿ ಎಲ್ಲ ಹಿರಿಯರನ್ನು ಕಂಡಾಗ ಅವರ ಒಪಿನಿಯನ್ನು ನೀವು ಎಲ್ಲಿ ಮಾಡ್ತೀರಿ ಅನ್ನೋದು, ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ. ನಮಗೆ ಎಲ್ಲ ಸದಸ್ಯರದ್ದು ಒಂದೇ ಒಂದು ಒಕ್ಕಲು ಇದೇನೆಂದರೆ ಅರಮನೆ ಮಕ್ಕಳು ಮಾಡಬೇಕು, ಆ ಮೈದಾನ ಉಳಿಬೇಕು. ನಮಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾಲೂಕಾಗಿದೆ, ಅದು ಆಡಲಿಕ್ಕೆ ಅದು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಹತ್ರ ಒಳ್ಳೆ ಗ್ರೌಂಡ್ ಇಲ್ಲ. ಆ ಗ್ರೌಂಡಿಗೋಸ್ಕರ ಇದನ್ನು ಮಾಡೋಕ್ಕೆ ಹೊರಟಿದ್ವು, ಇದರಲ್ಲೇ ಮಾಡಬೇಕಂತ ತೀರ್ಮಾನದಾಗ ಇಲ್ಲಿ ಎಲ್ಲ ಥರದ್ದು ಜನ ಬರಬೇಕು. ಬಂದವರು ಸಂತೃಪ್ತಿಲಿ ಹೋಗ್ತಿದ್ದಾರೆ ಬರೋರು. ಇಲ್ಲಿ ಸಂಸ್ಕಾರವಾಗಿ ಅವ್ರು ಬಂದವರು ಹೇಗೆ ಬಂದಿರಲಿ, ನಾವು ಇನ್ವಿಟೇಷನ್ ಕೊಡೋಕ್ಕೆ ನಮ್ಮ ಹುಡುಗರು ಹೋದಾಗ ಕೆಲವರು ನಮ್ಮನ್ನು ರೆಫ್ಯೂಸ್ ಮಾಡಿದ್ದಾರೆ. ಎಷ್ಟು ಗಣಪತಿ ಇರ್ತೀರಾ, ಎಲ್ಲೆಲ್ಲೇ ಇದೆ, ಯಾಕೆ ಬೇಕು ಮತ್ತೆ ಮತ್ತೆ ಅಂತ. ಇವತ್ತು ಹೇಳ್ತಿರ್ತಾರೆ ಈ ಊರಲ್ಲಿ ನೀವು ಮಾಡಿದ್ದು ಭಾರಿ ನಮಗೆ ಎಣಿಸಿಕೆ ಆಗ್ತಿರ ಅಂತೇಳಿ. ಅವತ್ತು ಏನು ನಾವು ಬೈದ್ರೆ ಇವತ್ತು ಬಂದು 2,000, 5,000, 10,000 ಕೊಟ್ಟೋಗಿದ್ದಾರೆ ಅವ್ರುಗಳೇ. ಅದು ಆ ಪರಿವರ್ತನೆ, ಆ ಸಂಪ್ರದಾಯನ ಅವ್ರ ಸಂಸ್ಕಾರ ಉಳಿಸ್ತಿರೋಂಥದ್ದು ಭಾರಿ ಮುಖ್ಯ ಅದರಲ್ಲಿ. ಹೌದು, ಅದು ಇದು ಈ ರೀತಿಯ ನಮ್ಮ ಕಾನ್ಸೆಪ್ಟ್, ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದೆ. ಅಂದರೆ ಸೌಹಾರ್ದ ಅಂದರೆ ಜಾತಿ ಎಲ್ಲೇ ಅದೆಲ್ಲ ಮೀರಿ ಬಂದಿರುವಂಥ ಒಂದು ಕಾನ್ಸೆಪ್ಟ್ ಸೌಹಾರ್ದ ಗಣಪತಿ. ಇನ್ನು ಮುಂದೆ ಹೀಗೆ ಪ್ರೋಗ್ರಾಮ್ಗಳು ನಡ್ಕೊಂಡು ಬರಲಿ, ಇಲ್ಲಿ ತನಕ ನಡೆಸೋಕ್ಕೆ ಅಭಿನಂದನೆಗಳು, ಮತ್ತು ಇನ್ನು ಮುಂದೆ ನಡೆಸುವಂಥದ್ದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ವಿರುದ್ಧಾರ್ಥಕವಾಗಿ ಶಕುಂತಲೆ ಇದೀಗ ಹಕ್ಕಲ ಜಗಡದಲ್ಲಿ ಜಯಿಸಿದೆ. ಆಗಿಲ್ಲ